ವೀಕ್ಷಕರೇ, ಎಲ್ರಿಗೂ ನಿಮ್ಮದೇ ಅಡುಗೆ ನಂದೇ ಸ್ಟೈಲ್ಗೆ ಸ್ವಾಗತ. ಇದು ಸೆಕೆಂಡ್ ವಿಡಿಯೋ. ನಂಗೆ ಸ್ವಲ್ಪ ಲೇಟ್ ಆಗೋಯಿತು. ಇವತ್ತು ನಾನು ದಂಟಿನ ಸೊಪ್ಪಿನ ಪಲ್ಯ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ. ಸೊ ಹೆಂಗೆ ಮಾಡೋದು, ಏನೆಲ್ಲ ಯೂಸ್ ಮಾಡ್ತೀನಿ, ಸೊ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ಮತ್ತು. ಸೊ ತೆಂಗಿನ ತುರಿ ತೊಗೊಂಡಿದ್ದೀನಿ 1 ಕಪ್ಪು, ಆ್ಯಂಡ್ 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಟೊಮೊಟೊ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಟಿದ್ದೀನಿ. ಕರಿಬೇವು ಒಂದಿಷ್ಟು, 3 ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ಎಲ್ಲ ಪೀಸ್ ಮಾಡಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಬನ್ನಿ ಇವಾಗ ಕುಕ್ ಮಾಡೋಣ. ಒಂದು 5 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕೋಣ. ಸೊ ಇವಾಗ ಎಣ್ಣೆಗಾಲಿದೆ. ಇವಾಗ ಒಂದಿಷ್ಟು ಸಾಸಿವೆ ಹಾಕೋಣ, ಒಂದಿಷ್ಟು ಕಡಲೆಬೇಳೆ ಹಾಕೋಣ, ಸೊ ನೆಕ್ಸ್ಟು ಇದಕ್ಕೆ ಆನಿಯನ್ ಹಾಕೋಣ. ಅದಾದಮೇಲೆ ಕರಿಬೇವು ಹಸಿಮೆಣ್ಸಿಕಾಯಿ ಕೂಡ ಅದರ ಜೊತೆಗೆ ಹಾಕೋಣ. ಇದನ್ನು ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡೋಣ. 2 ಮಿನಿಟ್ಸ್ ಫ್ರೈ ಆದಮೇಲೆ ನೆಕ್ಸ್ಟು ಟೊಮೊಟೊ ಆ್ಯಡ್ ಮಾಡೋಣ. ಇದು 2 ಮಿನಿಟ್ಸ್ ಫ್ರೈ ಆದಮೇಲೆ ನೆಕ್ಸ್ಟು ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಹೆಚ್ಚಿರೋ ಅಷ್ಟು ದಂಟಿನ ಸೊಪ್ಪನ್ನ ಹಾಕೋಣ. ಸೊ ಈ ಸೊಪ್ಪೆಲ್ಲನೂ ಫ್ರೈ ಮಾಡೋಣ ಫಸ್ಟು. ಸೊಪ್ಪು 5 ಮಿನಿಟ್ಸ್ ಬೆಂದಮೇಲೆ ಇವಾಗ ಇದಕ್ಕೆ ಒಂದಿಷ್ಟು ಅರಿಶಿನ ಪುಡಿ ಆ್ಯಂಡ್ ಒಂದು ಸ್ವಲ್ಪ ಖಾರದ ಪುಡಿ ಹಾಕೋಣ. ಈ ಥರ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಅರಿಶಿನ ಪುಡಿ ಹಾಕೋಣ. ಆ್ಯಂಡ್ ಒಗ್ಗರಣೆಗೆ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ, ಸೊ ಸ್ವಲ್ಪ ಖಾರದ ಪುಡಿ ಹಾಕೋಣ. ಸೊ ಇದನ್ನು ಚೆನ್ನಾಗಿ ಕೈಯಾಡೋಣ. ಈ ಥರ ಕಂಪ್ಲೀಟಾಗಿ ಮಿಕ್ಸಪ್ ಆದಮೇಲೆ ತೆಂಗಿನ ತುರಿ ಇಟ್ಟಿದ್ವಲ್ಲ, ಇವಾಗ ಅದನ್ನು ಹಾಕೋಣ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೋಣ. ಸೊಪ್ಪಿನ ಪಲ್ಯಕ್ಕೆ ಅಷ್ಟೊಂದು ಉಪ್ಪು ತೊಗೊಳೋಲ್ಲ, ಸೊ ಸ್ವಲ್ಪ ಹಾಕಿದ್ರೆ ಸಾಕು. ಯಾಕಂದರೆ ಆಲ್ರೆಡಿ ಸೊಪ್ಪಲ್ಲೇ ಸ್ವಲ್ಪ ಉಪ್ಪಿನಂಶ ಇರುತ್ತೆ. ಸೊ ಸೊಪ್ಪು ಸ್ವಲ್ಪ ಹಾಕೋಣ. ಇವಾಗ ಕಂಪ್ಲೀಟಾಗಿ ಮಿಕ್ಸಪ್ ಮಾಡಿ ಒಂದು 2 ನಿಮಿಷ ಬೇಯಿಸೋಣ. ಸೊ ಇದಕ್ಕೆ ಒಂದು ಚೂರು ಸುಮ್ಮನೆ ಬೇಯೋದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕೋಣ ಅಷ್ಟೇ. ಸೊ ಇವಾಗ ಇದನ್ನು ನೀರು ಹಾಕಿದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 2 ಮಿನಿಟ್ಸ್ ಬೇಯಿಸೋಣ. ಸೊ 2 ಮಿನಿಟ್ಸ್ ಆಗಿದೆ. ಇವಾಗ ಲಿಡ್ನ ಓಪನ್ ಮಾಡೋಣ. ಸೊ ನೋಡ್ಬೋದು ಚೆನ್ನಾಗಿ ಬೆಂದಿದೆ ಪಲ್ಯ. ನನ್ನ ಸ್ಟೈಲ್ ಸಿಂಪಲಾಗಿ ಒಂದು ದಂಟಿನ ಸೊಪ್ಪಿನ ಪಲ್ಯ ಮಾಡೋದು. ತುಂಬ ಹೈಜಿನ್ನು, ಯಾವುದೇ ರೀತಿ ಜಾಸ್ತಿ ಮಸಾಲೆ ಗೀಸಾಲೆ ಏನೂ ಹಾಕಿಲ್ಲ. ಸೊ ಇಷ್ಟೇ. ಇವಾಗ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ. ಚಪಾತಿ ರೆಡಿ ಇದೆ. ಸೊ ಸರ್ವ್ ಮಾಡಿಕೊಂಡು ಲೆಟ್ಸ್ ಸಿ ದ ಗೆಸ್ಟ್ ಆ್ಯಂಡ್ ಅವ್ರ ಟೇಸ್ಟ್ ಏನು ಹೇಳ್ತಾರೆ, ಹಿಂಗಿದೆ ಅಂತ ಹೇಳ್ತಾರೆ, ನೋಡೋಣ. ಆಫ್ ಮಾಡೋಣ, ಸರ್ವ್ ಮಾಡ್ಕೊಳ್ಳೋಣ. ಇವತ್ತಿನ ಗೆಸ್ಟ್ ಬೇರೆ ಯಾರು ಅವರಲ್ಲ, ನಮ್ಮಪ್ಪನೇ.
ಫ್ಯಾಮಿಲಿ ಇಸ್ ಮೈ ಫಸ್ಟ್ ಪ್ರಿಯಾರಿಟಿ. ಹಾಗಾಗಿ ಫಸ್ಟು ಅಮ್ಮಂಗೆ ಟೇಸ್ಟ್ ಮಾಡಿಸಿದೆ, ನೆಕ್ಸ್ಟ್ ನಮ್ಮ ಅಪ್ಪಂಗೆ ಇವಾಗ ಟೇಸ್ಟ್ ಮಾಡಿಸಿದ್ದೀನಿ. ಸೊ ಬನ್ನಿ ನೋಡೋಣ ಏನು ಹೇಳ್ತಾರೆ. ಟೇಸ್ಟ್ ನೋಡಪ್ಪ. ಸೂಪರ್ ಇದೆ. ಚೆನ್ನಾಗಿ ಬಂದಿದೆಯಾ? ಸೂಪರ್. ಏನು ಕರೆಕ್ಷನ್ಸ್ ಏನೂ ಇಲ್ಲ? ಹಾಂ, ಏನಿಲ್ಲ, ನಿಜ ಚೆನ್ನಾಗಿ ಬಂದಿದೆ ತಾನೆ? ಸೂಪರ್ ಮಾಡಿದೆ. ಸೊ ಗೈಸ್ ನೋಡಿದ್ರಲ್ಲ ಏನು ಹೇಳಿದ್ರು ಅಂತ. ಸೊ ನಿಮಗೂ ಕೂಡ ಈ ರೆಸಿಪಿ ಅಥವಾ ನಾನು ಮಾಡಿದ ಸ್ಟೈಲ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.